ಹೆಲೋ ಮಕ್ಳೇ, ಇವತ್ತು ನಾವೊಂದು ಆಕ್ಟಿವಿಟಿ ಮಾಡ್ತಾ ಇದ್ದೇವೆ, ಅಂದ್ರೆ ಚಟುವಟಿಕೆ ಮಾಡ್ತಾ ಇದ್ದೇವೆ. ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟಂತದ್ದು. ಅದರಲ್ಲಿ ಅವಾಹಕ ಮತ್ತು ಅವಾಹಕಗಳ ಬಗ್ಗೆ ನಾವು ಇವತ್ತೊಂದು ಸಣ್ಣ ಚಟುವಟಿಕೆ ಮಾಡಿ ನೋಡ್ತಾ ಇದ್ದೇವೆ. ಸೊ ನನ್ನಲ್ಲಿ ಬ್ಯಾಟ್ರಿ ಇದೆ, ಬ್ಯಾಟ್ರಿಯನ್ನ ವೈರಿಗೆ ಕನೆಕ್ಟ್ ಮಾಡಿದ್ದೇನೆ. ನನ್ನಲ್ಲಿ ಸ್ವಿಚ್ ಇಲ್ಲ, ಅದಕ್ಕೆ ಕ್ರೊಕೊಡೈಲ್ ಕ್ಲಿಪ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ಬಲ್ಬ್ ಇದೆ, ಅದಕ್ಕೆ ಪ್ಲಸ್ ಆರ್ ಮೈನಸ್ ಗೆ 2 ತಂತಿಗಳನ್ನ ನಾನು ಏನ್ ಮಾಡಿದ್ದೇನೆ, ಫಿಕ್ಸ್ ಮಾಡಿದ್ದೇನೆ. ಈಗ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅದನ್ನ ಫಿಕ್ಸ್ ಮಾಡಿ ನೋಡುವ. ಯಾಕೆ ಹೇಳಿದ್ರೆ ಬಲ್ಬ್ ವರ್ಕ್ ಆಗ್ತದಾ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡ್ಲಿಕ್ಕೆ. ಬಲ್ಬ್ ಉರಿತಾ ಉಂಟು, ಕಾಣ್ತಾ ಇರಬಹುದು ನಿಮಗೆ, ಉರಿತಾ ಇದೆ, ಕಾಣ್ತಾ ಇರ್ಬೋದು. ಈಗ ನಾನು ಅದನ್ನ ತೆಗಿತೇನೆ, ಸ್ವಿಚ್ ಆಫ್ ಆಯ್ತು, ಬಲ್ಬ್ ಉರಿತಾ ಇಲ್ಲ. ಈಗ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಕೆಲವೊಂದು ವಸ್ತುಗಳಿದೆ, ಆ ವಸ್ತುಗಳು ವಾಹಕವ. ಕರೆಂಟ್ ಇಲ್ಲಿ ಬಲ್ಬ್ ಉರಿದ್ರೆ ಅದು ವಾಹಕ, ಇಲ್ಲದಿದ್ರೆ ಅದು ಅವಾಹಕ. ಸೊ ಇವತ್ತು ಕೆಲವೊಂದು ವಸ್ತುಗಳನ್ನು ನಾವು ವಾಹಕವ ಅಥವಾ ಅವಾಹಕವ ಅಂತ ಹೇಳಿ ತಿಳಿದುಕೊಳ್ಳಲಿದ್ದೇವೆ. ಈಗ ನೋಡಿ, ನಾನು ಬ್ಲೇಡ್ ಅನ್ನ ಇಟ್ಟಿದ್ದೇನೆ, ಬ್ಲೇಡಿನ ಮೂಲಕ ಕರೆಂಟ್ ಪ್ರವಹಿಸ್ತಾ ಇದೆ, ಅಂದ್ರೆ ಬಲ್ಬ್ ಉರಿತಾ ಇದೆ. ಹಾಗಾದ್ರೆ ಬ್ಲೇಡ್ ಅನ್ನೋದು ಒಂದು ವಾಹಕ ವಸ್ತು. ಈಗ ನೋಡಿ, ನಾನು ಒಂದು ಮರದ ತುಂಡಿಗೆ ಕನೆಕ್ಟ್ ಮಾಡಿದ್ದೇನೆ, ಬಲ್ಬ್ ಏನಾಗ್ಲಿಲ್ಲ, ಉರಿತಾ ಇಲ್ಲ. ಹಾಗಾದ್ರೆ ಇದೇನಾಗಿದೆ, ಮರದ ತುಂಡು ಒಂದು ಅವಾಹಕ ವಸ್ತು. ಈಗ ನಾನು ಚಾಕುವಿಗೆ ಕನೆಕ್ಟ್ ಮಾಡಿದ್ದೇನೆ, ನೋಡಿ ಚಾಕುವಿಗೆ ಕನೆಕ್ಟ್ ಮಾಡಿದ್ದೇನೆ. ಈಗ ಏನಾಗಿದೆ, ಬಲ್ಬ್ ಉರಿತಾ ಇದೆ. ಹಾಗಾದ್ರೆ ಚಾಕು ಏನಾಗಿದೆ, ಮೆಟಲ್ ಇಂದ ಮಾಡಲ್ಪಟ್ಟಿದೆ, ಅಂದ್ರೆ ಲೋಹದಿಂದ ಮಾಡಲ್ಪಟ್ಟಿದೆ. ಇದು ಒಂದು ವಾಹಕ ವಸ್ತು. ಈಗ ನೋಡಿ ಮಕ್ಳೇ, ನಾನೀಗ ಪೇಪರ್ಗೆ ಹಿಡಿದಿದ್ದೇನೆ. ಪೇಪರ್ ಏನಾಗ್ತಾ ಇಲ್ಲ, ಪೇಪರ್ನ ಮೂಲಕ ಕರೆಂಟ್ ಪ್ರವಹಿಸ್ತಾ ಇಲ್ಲ, ಅಂದ್ರೆ ವಿದ್ಯುತ್ ಪ್ರವಹಿಸ್ತಾ ಇಲ್ಲ. ಹಾಗಾದ್ರೆ ಪೇಪರ್ ಏನಾಗಿದೆ, ಒಂದು ಅವಾಹಕ ವಸ್ತು ಆಗಿದೆ. ನೋಡಿ, ಇಲ್ಲಿ ನನ್ಗೊಂದು ಪ್ಲಾಸ್ಟಿಕ್ ನ ಒಂದು ಪೀಸ್ ಸಿಕ್ಕಿತ್ತು, ಅದಕ್ಕೆ ಕನೆಕ್ಟ್ ಮಾಡಿದ್ದೇನೆ. ಸೊ ಏನಾಗ್ತಾ ಇಲ್ಲ, ಬಲ್ಬ್ ಇಲ್ಲಿ ಉರಿತಾ ಇಲ್ಲ. ಹಾಗಾದ್ರೆ ಪ್ಲಾಸ್ಟಿಕ್ ಏನಾಗಿದೆ, ಅವಾಹಕ ವಸ್ತು ಆಗಿದೆ. ನೋಡಿ, ಈಗ ರಬ್ಬರ್ ಬ್ಯಾಂಡಿಗೆ ಹಿಡಿದಿದ್ದೇನೆ, ರಬ್ಬರ್ ನ ಮೂಲಕ ಏನಾಗ್ತಾ ಇಲ್ಲ, ಕರೆಂಟ್ ಪ್ರವಹಿಸ್ತಾ ಇಲ್ಲ. ಹಾಗಾದ್ರೆ ಇದು ರಬ್ಬರ್ ಅನ್ನೋದು ಇನ್ನು ಅವಾಹಕ ವಸ್ತು. ನೋಡಿ, ನಾನೀಗ ಯಾವುದಕ್ಕೆ ಮಾಡಿದ್ದೇನೆ, ಒಂದು ಇದು ಯಾವುದು, ಕಬ್ಬಿಣದ ಒಂದು ಇದು. ನೋಡಿ, ಈಗ ಏನಾಗಿದೆ, ಕರೆಂಟ್ ಪ್ರವಹಿಸ್ತಾ ಇದೆ, ಇದರ ಮೂಲಕ ಕರೆಂಟ್ ಪ್ರವಹಿಸ್ತಾ ಇದೆ, ಅಂದ್ರೆ ಬಲ್ಬ್ ಉರಿತಾ ಉಂಟು. ಹಾಗಾದ್ರೆ ಇದೇನಾಗಿದೆ, ವಾಹಕ ವಸ್ತು ಆಗಿದೆ. ಈಗ ನೋಡಿ, ಒಂದು ಹ್ಯಾಂಡ್ ಕರ್ಚಿಪ್ ನ ಒಂದು ಪೀಸ್ ಅನ್ನು ತಕೊಂಡಿದ್ದೇನೆ, ಹಾಗೆ ಅದಕ್ಕೆ ಇಟ್ಟಿದ್ದೇನೆ. ನಾನು 2 ಕನೆಕ್ಷನ್ ಅನ್ನು ಕೊಟ್ಟಿದ್ದೇನೆ, ಬಲ್ಬ್ ಏನಾಗ್ತಾ ಇಲ್ಲ, ಉರಿತಾ ಇಲ್ಲ. ಹಾಗಾದ್ರೆ ಇದೇನಾಗಿದೆ, ಒಂದು ಬಟ್ಟೆ ಅನ್ನೋದು ಒಂದು ಅವಾಹಕ ವಸ್ತು ಆಗಿದೆ. ಹಾಗಾದ್ರೆ ನಾವಿವತ್ತು ಯಾವುದು ವಾಹಕ ಮತ್ತು ಯಾವುದು ಅವಾಹಕ ಅನ್ನೋದನ್ನ ತಿಳಿದುಕೊಂಡಿದ್ದೇವೆ. ಯಾವುದ್ರ ಮೂಲಕ ವಿದ್ಯುತ್ ಪ್ರವಹಿಸುತ್ತದೆಯೋ ಆ ವಸ್ತುಗಳನ್ನು ನಾವು ವಾಹಕ ವಸ್ತುಗಳೆನ್ನುತ್ತೇವೆ. ಹಾಗೆ ಯಾವುದ್ರ ಮೂಲಕ ವಿದ್ಯುತ್ ಪ್ರವಹಿಸುವುದಿಲ್ಲವೋ ಅದನ್ನ ನಾವು ಅವಾಹಕ ಎಂದು ಕರೆಯುತ್ತೇವೆ. ಧನ್ಯವಾದಗಳು.